ನ್ಯೂ ಇಯರ್ಗೆ ಬೆಂಗಳೂರಿನಲ್ಲಿ ಟಫ್ ರೂಲ್ಸ್ ಫಿಕ್ಸ್ ಆಗಿದೆ. ಪಬ್ ಕ್ಲಬ್ಗಳಿಗೆ ರೂಲ್ಸ್ ಅಪ್ಲೈ ಮಾಡಿದ ಕಾಕಿ ಪಬ್ ಕ್ಲಬ್ ರೆಸ್ಟೋರೆಂಟ್ ಮಾಲೀಕರ ಜೊತೆಗೆ ಮೀಟಿಂಗ್ ನಡೆಸಿದ್ದಾರೆ. ಹೊಸ ವರ್ಷ ಹತ್ತಿರವಾಗುತ್ತಿರುವ ಹಿನ್ನೆಲೆಯಲ್ಲಿ ಪಬ್ ಮತ್ತು ಕ್ಲಬ್ ರೆಸ್ಟೋರೆಂಟ್ ಮಾಲೀಕರ ಜೊತೆಗೆ ಪೊಲೀಸರು ಸಭೆ ನಡೆಸಿದ್ದಾರೆ. ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ನೇತೃತ್ವದಲ್ಲಿ ಈ ಒಂದು ಸಭೆ ನಡೆಸಲಾಯಿತು. ಸಭೆಯಲ್ಲಿ ನಗರದ ಹಿರಿಯ ಪೊಲೀಸ್ ಅಧಿಕಾರಿಗಳಿದ್ದರು. ಕ್ಲಬ್, ಪಬ್ ಮತ್ತು ರೆಸ್ಟೋರೆಂಟ್ ಮಾಲೀಕರು ಕೂಡ ಹಾಜರಾಗಿದ್ದರು. ಈ ಒಂದು ಸಭೆಯಲ್ಲಿ ನ್ಯೂ ಇಯರ್ ವೇಳೆ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಈ ಒಂದು ಮೀಟಿಂಗ್ನಲ್ಲಿ ಚರ್ಚೆಯಾಯಿತು. ಯಾವುದೇ ಅವಘಡ ಸಂಭವಿಸದಂತೆ ನ್ಯೂ ಇಯರ್ ಮಾಡುವಾಗ ಎಚ್ಚೆತ್ತುಕೊಂಡಿರಬೇಕು ಎನ್ನುವ ಚರ್ಚೆ ಮತ್ತು ಸೂಚನೆ ನೀಡಲಾಯಿತು. ಬೆಂಗಳೂರಿನಲ್ಲಿ ಹೊಸ ವರ್ಷಾಚರಣೆ ವಿಚಾರವಾಗಿ ಪಬ್, ಬಾರ್, ರೆಸ್ಟೋರೆಂಟ್ ಮಾಲೀಕರಿಗೆ 30 ಅಂಶಗಳ ನಿಯಮವನ್ನು ನೀಡಲಾಗಿದೆ. ಪೊಲೀಸ್ ಇಲಾಖೆಯಿಂದ 30 ಟಫ್ ರೂಲ್ಸ್ ಅನ್ನು ನೀಡಲಾಗಿದ್ದು ಅವುಗಳ ಬಗ್ಗೆ ಹೇಳ್ತಾ ಹೋಗ್ತೀವಿ. ಅಗತ್ಯ ಪರವಾನಗಿಗಳನ್ನು ಕಡ್ಡಾಯವಾಗಿ ಪಡೆಯಬೇಕಾಗಿದೆ. ನಿಗದಿತ ಸಮಯವನ್ನು ಕಡ್ಡಾಯವಾಗಿ ಪಾಲಿಸಬೇಕಾಗಿದೆ. ಧ್ವನಿವರ್ಧಕ ಬಳಕೆಗೆ ಅನುಮತಿ ಪಡೆಯಬೇಕು. DJ ಆಗಿರ್ಬೋದು, ಸೌಂಡ್ ಸಿಸ್ಟಮ್ ಆಗಿರ್ಬೋದು, ಇದರ ಬಳಕೆಗೆ ಅನುಮತಿಯನ್ನು ಕಡ್ಡಾಯವಾಗಿ ಪಡೆಯಬೇಕು. ಶಬ್ದ ಮಿತಿ ಮೀರದಂತೆ ನೋಡಿಕೊಳ್ಬೇಕು. ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪ್ರವೇಶ ನೀಡಬೇಕು. ಅಪ್ರಾಪ್ತರಿಗೆ ಮದ್ಯ ಸರಬರಾಜು ಮಾಡಬೇಡಿ ಅಂತ ಖಡಾಖಂಡಿತವಾಗಿ ಈ ಒಂದು ಚರ್ಚೆಯಾಗಿದೆ. ಪ್ರತಿಯೊಬ್ಬರನ್ನ ಸೂಕ್ತವಾಗಿ ತಪಾಸಣೆ ಮಾಡಿ ಸಂಶಯಾಸ್ಪದ ವ್ಯಕ್ತಿಗಳ ಬಗ್ಗೆ ತಿಳಿಸಬೇಕಾಗುತ್ತೆ. ಅಗ್ನಿ ನಿರೋಧಕ ಉಪಕರಣವನ್ನು ಅಳವಡಿಸಬೇಕಾಗುತ್ತೆ. ಯಾವುದೇ ಸ್ಥಳದಲ್ಲಿ ಅಗ್ನಿ ಅವಘಡಗಳು ಸಂಭವಿಸಬಾರದೆಂಬುದು ಮುನ್ನೆಚ್ಚರಿಕಾ ಕ್ರಮ ಅಂತಲೇ ಹೇಳ್ಬೋದು. ಕಾಲ್ತುಳಿತ ಸಂಭವಿಸದಂತೆ ಮುಂಜಾಗ್ರತೆ ವಹಿಸಬೇಕಾಗುತ್ತೆ. ಪರ್ಯಾಯ ವಿದ್ಯುತ್ ಸಂಪರ್ಕವನ್ನು ವ್ಯವಸ್ಥೆ ಮಾಡಿ ಮಹಿಳಾ ಭದ್ರತೆ ಸಿಬ್ಬಂದಿಯನ್ನು ಕೂಡ ನಿಯೋಜಿಸಲಾಗಿದೆ.